ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳೋಕಷ್ಟೇ ಗಲ್ಲಿ ಏರಿಯಾದಲ್ಲಿ ಸಮಸ್ಯೆಗಳು ಒಂದಾ ಎರಡ ಅಲ್ಲಲ್ಲಿ ಡೇಂಜರ್ ಗುಂಡಿಗಳು ಬಲಿಗಾಗಿ ಕಾಯ್ತಾ ಇದ್ರೆ ಮಳೆ ಬಂದ್ರೆ ಸಾಕು ರಾಜಕಾಲುವೆ ನೀರು ನೇರವಾಗಿ ಮನೆಗಳಿಗೆ ನುಗ್ಗುತ್ತೆ. ಹೀಗೆ ಗ್ರೇಟರ್ ಬೆಂಗಳೂರಿನ ರಿಯಾಲಿಟಿ ಆಗಾಗ ಬಟಾಬಯಲಾಗ್ತಾ ಇರುತ್ತೆ. ಅದೆಲ್ಲ ಸೈಡಿಗಿಡೋಣ ಬಿಡಿ. ಈಗ ಬಿಬಿಎಂಪಿ ಹೊಸ ಬೋಟ್ಗಳನ್ನ ಬೈ ಮಾಡ್ತಾ ಇದೆ. ಅರೆ ಬೆಂಗಳೂರಿಗೆ ಯಾಕ್ರಿ ಬೋಟು ಅಂತೀರಾ? ನೀವೇ ನೋಡಿ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ವಾಟರ್ ಬೆಂಗಳೂರಿಗೆ ಬೋಟ್ ಖರೀದಿ ಪ್ಲಾನ್. ರಾಜಕಾಲುವೆ ಸರಿ ಮಾಡೋ ಬದಲಿಗೆ ಬೋಟ್ ಖರೀದಿ. ಟೆಂಡರ್ ಕರೆದ ಪಾಲಿಕೆಗೆ ಚೀ ಎಂದ ಸಿಟಿಜನ್ಸ್. ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಸಾಕು ರಸ್ತೆಗಳೆಲ್ಲ ನದಿಯಾಗುತ್ತೆ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ತುಂಬಿ ಜಲಾವೃತವಾಗುತ್ತೆ. ಮಳೆ ಬಂದ್ರೆ ಸಾಕು ಬೆಂಗಳೂರಿನ ಜನರಲ್ಲಿ ಏನಾಗುತ್ತೋ ಏನೋ ಅನ್ನೋ ಭಯ ಶುರುವಾಗುತ್ತೆ. ಮಳೆ ನೀರು ನಿಂತು ಜನ ಹೊರಗಡೆ ಬರೋದಕ್ಕೂ ಕಷ್ಟ ಆಗುತ್ತೆ. ತಗ್ಗು ಪ್ರದೇಶದಲ್ಲಿ ಸಿಲುಕಿಕೊಂಡ ಜನರನ್ನ ರಕ್ಷಿಸಲು ಬಿಬಿಎಂಪಿ ನಾನಾ ಕಷ್ಟಪಡುತ್ತೆ. ಇದಕ್ಕೆ ಶಾಶ್ವತ ಪರಿಹಾರ ನೀಡುವ ಬದಲು ಪಾಲಿಕೆ ಹೊಸ ಪ್ಲಾನ್ ರೂಪಿಸಿಕೊಂಡಿದೆ. ಹೌದು, ಕಳೆದ 2 ವಾರದ ಹಿಂದೆ ಸುರಿದ ಮಳೆಗೆ ಬೆಂಗಳೂರು ಅಕ್ಷರಶಃ ನಡುಗಿ ಹೋಗಿತ್ತು. ಅದರಲ್ಲೂ ಸಾಯಿ ಲೇಔಟ್ ಸಂಪೂರ್ಣ ಜಲಾವೃತಗೊಂಡು ಜನ ಹೊರಬರಲು ಪರದಾಟ ನಡೆಸಿದ್ರು. ಈ ಸಂದರ್ಭದಲ್ಲಿ ಜನರನ್ನ ಹೊರತರಲು ಅಗ್ನಿಶಾಮಕ ದಳ ಸಿಬ್ಬಂದಿ ಬೋಟ್ ಬಳಕೆ ಮಾಡಿದ್ರು. ಈಗ ಅದೇ ಪ್ಲಾನ್ ಅನ್ನ ಮುಂದುವರಿಸಲು ಪಾಲಿಕೆ ಸಿದ್ಧವಾಗಿದೆ. ಇದೀಗ 7 ಬೋಟ್ ಖರೀದಿಗೆ ಪಾಲಿಕೆ ಟೆಂಡರ್ ಕರೆದಿದ್ದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಬೆಂಗಳೂರಿಗೆ ಇಲ್ಲಿನ ಸರ್ಕಾರಗಳು ಶಾಶ್ವತ ಪರಿಹಾರನ ಕಂಡುಕೋಬೇಕು. ತಾವು ಸರ್ ಹೇಳ್ದಂಗೆ, ತಮ್ಮ ಪ್ರತಿನಿಧಿಯವರು ಹೇಳ್ದಂಗೆ, ರಾಜಕಾಲುವೆಗಳು ಅಥವಾ ಕೆರೆಗಳ ಒತ್ತುವರಿ ಇವತ್ತು ಬೆಂಗಳೂರಲ್ಲಿ ಮಳೆ ಬಿದ್ದ ನೀರನ್ನ ಬೆಂಗಳೂರಿಂದ ಆಚೆ ಹೋಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ನಮ್ಮನ್ನು ಆಳುವ ಸರ್ಕಾರಗಳು ಅಥವಾ ಬಿಬಿಎಂಪಿ ಅಧಿಕಾರಿಗಳು ಶಾಶ್ವತ ಪರಿಹಾರನ ಕಂಡುಕೋಬೇಕು. ಇವ್ರು ಕೇವಲ ಮಳೆ ಬಂದ್ಮೇಲೆ ಬೋರ್ಡ್ ತಗೋತೀನಿ, ಮಳೆ ಬಂದ್ಮೇಲೆ ಇದು ಮಾಡ್ತೀನಿ ಅನ್ನೋದಲ್ಲ. ಇದು ಒಂದು ರೀತಿಯ ನಮ್ಮ ನಾಯಕರುಗಳ ದೂರದೃಷ್ಟಿ ಇಲ್ಲ ಅನ್ನೋದನ್ನ ನಾವು ಕಂಡುಕೋಬಹುದು. ಬೆಂಗಳೂರು ಪ್ರಾಧಿಕಾರದ ಹೊಸ ಪ್ಲಾನ್ ಸಾರ್ವಜನಿಕರ ಕೋಪಕ್ಕೆ ಕಾರಣವಾಗಿದೆ. ರಾಜಕಾಲುವೆ ಒತ್ತುವರಿ ತೆರವು ಮಾಡದೆ ನೀರು ತುಂಬಿಕೊಳ್ತಿದೆ. ಹೂಳೆತ್ತುವ ಕೆಲಸ ಕೂಡ ಮಾಡದೆ ಸೈಲೆಂಟ್ ಆಗಿದೆ. ಇಷ್ಟೆಲ್ಲಾ ಸಮಸ್ಯೆ ಇದ್ರೂ ಬೋಟ್ ಖರೀದಿಗೆ ಟೆಂಡರ್ ಕರೆದಿದ್ದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಬೇಕಾಬಿಟ್ಟಿ ತೆರಿಗೆ ಹಣ ಹಾಳು ಮಾಡಿ ಜನರನ್ನ ಸಾಯುವ ರೀತಿ ಮಾಡ್ತಾರೆ. ಇದಕ್ಕೆ ಶಾಶ್ವತ ಪರಿಹಾರ ನೀಡಿ. ಬೋಟ್ ಖರೀದಿ ಮಾಡಿದ ಮೇಲೆ ಮಳೆ ಬರಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಅಂತ ಜನ ಪ್ರಶ್ನಿಸ್ತಿದ್ದಾರೆ. ಇಂಪ್ರೂವ್ಮೆಂಟ್ಗಳನ್ನು ಮಾಡ್ತೀರಿ, ಶಾಶ್ವತ ಇಂಪ್ರೂವ್ಮೆಂಟ್ ಮಾಡಿ. ಬೆಂಗಳೂರು ಯಾವುದೋ ತಾಲೂಕು ಪ್ಲೇಸ್ ಅಲ್ಲ, ಜಗತ್ತಿನ ದೊಡ್ಡ ನಗರ. ಇಲ್ಲಿ ದುಡ್ಡಿಲ್ಲ ಅಂತಲ್ಲ, ನಿಮಗೆ ಭಾಳ ದುಡ್ಡಿದೆ. ಮತ್ತು ನೀವು ಮೊದಲನೇ ಪ್ರಶ್ನೆಯಲ್ಲಿ ತಾವು ಕೇಳಿದ ಹಾಗೆ ರಾಜಕಾಲುವೆಗಳಾಗಲಿ ಅಥವಾ ಬೆಂಗಳೂರಲ್ಲಿ ಈ ಭೂಮಿ ಒತ್ತುವರಿಯಿಂದನೇ ಈ ನೈಸರ್ಗಿಕವಾಗಿ ನೀರು ಹರಿದು ಹೋಗ್ತಾ ಇಲ್ಲ. ಸರ್ಕಾರ ಯಾರು ಭೂ ಒತ್ತುವರಿ ಮಾಡಿದ್ದಾರೆ ಅಥವಾ ಯಾರು ಕೆರೆ ಒತ್ತುವರಿ ಮಾಡಿದ್ದಾರೆ ಅವ್ರ ಮೇಲೆ ಸೂಕ್ತ ಪರಿಹಾರ ಕ್ರಮ ಕೈಗೊಂಡಿದ್ದೆ ಆದರೆ ಈ ಎಲ್ಲ ಸಮಸ್ಯೆಗಳು ಉತ್ತರ ಕಂಡುಹಿಡಿಯಬಹುದು. ಒಟ್ನಲ್ಲಿ ಮುಂಗಾರು ಮಳೆಗೆ ನಾವು ಸಿದ್ಧರಾಗಿದ್ದೇವೆ ಅಂತ ಬಡಾಯಿ ಕೊಚ್ಚಿಕೊಳ್ಳುವ ಪಾಲಿಕೆ ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ಆದ್ರೆ ಪಾಲಿಕೆ ಮಾತ್ರ ಬೋಟ್ ಖರೀದಿ ಮಾಡೋದು ಶತಸಿದ್ಧ ಎನ್ನುತ್ತಿದೆ. ಚರಣ್ ಮೂಡುಬಿದಿರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.